ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ತಡರಾತ್ರಿಯಿಂದ ನಡೀತಾ ಇರುವಂತಹ ಮಹಜರು ಪ್ರಾಸೆಸ್ ಇದು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಈ ಮಹಜರನ್ನ ಮಾಡಲಾಗ್ತಾ ಇದೆ. ಲಾಡ್ಜ್ ಒಂದರಲ್ಲಿ ಮಹಜರು ಮಾಡ್ತಿದ್ದಾರೆ ಎಸ್ಐಟಿ ತಂಡ. ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ತಡರಾತ್ರಿಯಿಂದ ನಡೀತಾ ಇರುವಂತಹ ಮಹಜರು ಪ್ರಕ್ರಿಯೆ ಇದು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಈ ಮಹಜರು ಕಾರ್ಯವನ್ನ ಮಾಡ್ತಿದ್ದಾರೆ. ಲಾಡ್ಜ್ ಒಂದರಲ್ಲಿ ಮಹಜರನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆರೋಪಿ ಚಿನ್ನಯ್ಯನನ್ನ ಅಂದ್ರೆ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅವನನ್ನ ಕರೆತಂದು ಮಹಜರನ್ನ ಮಾಡಲಾಗ್ತಾ ಇದೆ. ಈ ಲಾಡ್ಜ್ನಲ್ಲಿ ಷಡ್ಯಂತ್ರ ರೂಪಿಸಿದ ಆರೋಪ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಚಿನ್ನಯ್ಯನನ್ನ ಕರೆತಂದು ಮಹಜರು ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಪಿ ಸೈಮನ್ ನೇತೃತ್ವದಲ್ಲಿ ನಡೆದಿರುವಂತಹ ಮಹಜರು ಪ್ರಾಸೆಸ್ ಇದು. ಇನ್ನು 20 ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ತಡರಾತ್ರಿಯಿಂದಲೂ ಕೂಡ ಈ ಒಂದು ಪ್ರಾಸೆಸ್ ನಡೀತಾ ಇರುವಂತದ್ದು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಈ ಒಂದು ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಲಾಡ್ಜ್ ಒಂದರಲ್ಲಿ ಎಸ್ಐಟಿ ತಂಡ ಮಹಜರನ್ನ ಮಾಡ್ತಿದ್ದಾರೆ. ಆರೋಪಿ ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಮಹಜರನ್ನ ಮಾಡ್ತಾ ಇರುವಂತದ್ದು. ಈ ಲಾಡ್ಜ್ ನಲ್ಲೇ ಇವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ರೂಪಿಸಿದ ಆರೋಪ ಹಿನ್ನೆಲೆಯಲ್ಲಿ ಆ ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಕರೆತಂದು ಆತನ ಎದುರುಗಡೆನೆ ಎಸ್ಐಟಿ ಅಧಿಕಾರಿಗಳು ಆ ಮಹಜರು ಪ್ರಾಸೆಸ್ನ ಮಾಡ್ತಾ ಇರುವಂತದ್ದು. ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಈ ಒಂದು ಮಹಜರು ನಡೀತಾ ಇದೆ. ಇನ್ನು 20 ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ನಿನ್ನೆ ಬೆಂಗಳೂರಿಗೆ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ನಿನ್ನೆ ಬೆಳಿಗ್ಗೆ ಒಂದು ಸುಮಾರು 6 ಗಂಟೆಗೆ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಎಸ್ಐಟಿ ತಂಡ ಚಿನ್ನಯ್ಯನನ್ನ ಕರ್ಕೊಂಡು ಹೊರಟಿತ್ತು. ಚಿನ್ನಯ್ಯನನ್ನ ಕರೆತಂದು ಜಯಂತ್ ಮನೆಯಲ್ಲಿ ನಿನ್ನೆ ಶೋಧವನ್ನ ನಡೆಸಿದ್ರು. ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಬೆಂಗಳೂರು ನಂಟು ಇರೋದು ಗೊತ್ತಾದ ಹಿನ್ನೆಲೆಯಲ್ಲಿ ಜಯಂತ್ ಮನೆಗೆ ಚಿನ್ನಯ್ಯನನ್ನ ಕರೆತಂದು ಮಹಜರನ್ನ ಮಾಡಲಾಯಿತು. ಇನ್ನು ಈ ಹಿಂದೆ ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ಅಲ್ಲಿ ಆತನಿಗೆ ಅಂದ್ರೆ ಚಿನ್ನಯ್ಯನಿಗೆ ಸಂಬಂಧಪಟ್ಟ ವಸ್ತುಗಳು 2 ಮೊಬೈಲ್ ಫೋನ್, ಒಂದು ಆಂಡ್ರಾಯ್ಡ್ ಫೋನ್ ಜೊತೆಗೆ ಒಂದು ಬೇಸಿಕ್ ಫೋನ್, ಸೊ 2 ಮೊಬೈಲ್ ಫೋನ್ ಜೊತೆಗೆ ಒಂದು ಬ್ಯಾಗ್ ಹಾಗೂ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಬಟ್ಟೆಗಳನ್ನೆಲ್ಲ ಅವರು ವಶಕ್ಕೆ ಪಡೆದಿದ್ರು. ಅದಾದ ಬಳಿಕ ನಿನ್ನೆ ಬೆಂಗಳೂರಿನಲ್ಲಿ ಪೀಣ್ಯದ ಪೈಪ್ಲೈನ್ ಕಾಲೋನಿಯಲ್ಲಿರುವ ಜಯಂತ್ ನಿವಾಸದಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಯಿತು. ಮಹಜರನ್ನ ಮಾಡಿದ್ರು. ಈ ವೇಳೆ ಒಂದು ಮೊಬೈಲ್ ಫೋನ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ನಿನ್ನೆ ತಡರಾತ್ರಿಯಿಂದ ಲಾಡ್ಜ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎಸ್ಐಟಿ ಇಂದ ಮಹಜರು ಪ್ರಕ್ರಿಯೆ ಆರಂಭವಾಗಿದೆ. ನಿನ್ನೆ ಜಯಂತ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ರು. ನಂತರ ತಡರಾತ್ರಿಯಿಂದ ಮಹಜರು ಪ್ರಕ್ರಿಯೆ ಲಾಡ್ಜ್ನಲ್ಲಿ ನಡೀತಾ ಇರುವಂಥದ್ದು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಮಹಜರು ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಈ ಒಂದು ಮಹಜರು ನಡೀತಾ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನಾ, ಏನು ಈ ಒಂದು ಬುರ್ಡೆ ಮ್ಯಾನ್ ಏನಿದ್ದಾನೆ ಈತನನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸ ಮತ್ತು ಮಹಜರು ಪ್ರಕ್ರಿಯೆಯಲ್ಲಿ ಈಗಾಗಲೇ ಅಧಿಕಾರಿಗಳು ತೊಡ್ಕೊಂಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ನಿನ್ನೆಯೂ ಕೂಡ ಪೀಣ್ಯದ ಒಂದು ನ್ಯೂ ಕಾಲೋನಿ ಏನಿದೆ ಅಲ್ಲಿ ಒಂದು ಮಹಜರನ್ನು ಕೂಡ ಮಾಡಲಾಗಿತ್ತು. ಜಯಂತ್ ಮನೆಯಲ್ಲಿ ಸತತವಾಗಿ 8 ಗಂಟೆಗೂ ಹೆಚ್ಚು ಕಾಲ ಒಂದು ಮಹಜರು ಪ್ರಕ್ರಿಯೆ ಕೂಡ ನಡೆದಿತ್ತು. ಈಗ ಸದ್ಯಕ್ಕೆ ಆ ಮಹಜರು ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ. ತಡರಾತ್ರಿಯಿಂದಲೇ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ವಿದ್ಯಾರಣ್ಯಪುರದ ಈ ತಿಂಡು ಸರ್ಕಲ್ ಬಳಿ ಲಾಡ್ಜ್ ಒಂದರಲ್ಲಿ ಎಸ್ಐಟಿ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ರು. ಮಹಜರನ್ನು ಕೂಡ ಮಾಡಿ ಅಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಕೆಲವೊಂದು ಈ ಲಾಡ್ಜ್ ನಲ್ಲಿ ಷಡ್ಯಂತ್ರ ರೂಪಿಸುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು 4-5 ತಿಂಗಳ ಹಿಂದೆ ಇಲ್ಲಿ ಗಮನಿಸಬೇಕಾದ ಸಂಗತಿ, ಈ ಅಪಾರ್ಟ್ಮೆಂಟ್ಗೆ ಚಿನ್ನಯ್ಯ ಟೀಮ್ ಬಂದಿತ್ತು ಅನ್ನೋದು ಮಾಹಿತಿ ಕೂಡ ಇದೆ. ಗಿರೀಶ್ ಮಟ್ಟಣ್ಣನವರಾಗಿರ್ಬಹುದು, ಮಹೇಶ್ ಶೆಟ್ಟಿ ಆಗಿರಬಹುದು, ಸುಜಾತ ಭಟ್ ಮತ್ತೆ ಜಯಂತ್ ಮತ್ತೆ ಚಿನ್ನಯ್ಯ ಇಲ್ಲೇ ಉಳ್ಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬುರ್ಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆಯನ್ನು ಕೂಡ ಇಲ್ಲಿ ನಡೆಸಿದ್ರಂತೆ. ಹೀಗಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಮಾಡಿದ್ರು, ಯಾವ ರೂಮ್ ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಮಹಜರು ನಡೀತಾ ಇರುವಂತದ್ದು. ಸದ್ಯಕ್ಕೆ ಗಿರೀಶ್ ಮಠನ ವಾಸವಿರುವಂತಹ ಫ್ಲಾಟ್ ಸಮೀಪ ಇದೆ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್. ಕೇವಲ 2 ಕಿಲೋಮೀಟರ್ ದೂರದಲ್ಲೇ ಇರುವಂತದ್ದು. ಸದ್ಯ ಈ ಚಿನ್ನಯ್ಯನ ಜೊತೆಗೆ ಈ ಮಠಣ್ಣನವರು ಸೇರಿ ಹಲವರು ಭೇಟಿಯಾದ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗಾಗಿ ಇದೇ ಜಾಗದಲ್ಲಿ ಭೇಟಿಯಾಗಿ ಮಾತುಕತೆ ಕೂಡ ನಡೀತಾ ಇತ್ತು ಅನ್ನೋ ಒಂದು ಅನುಮಾನ ಮತ್ತು ಗುಮಾನಿ ಕೂಡ ಇರುವಂತದ್ದು. ಈ ಸಲುವಾಗಿನೇ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಎಸ್ಐಟಿ ತಪಾಸಣೆ ಕೂಡ ನಡೆಸಿದೆ. ಇನ್ನು ತಪಾಸಣೆ ಜೊತೆಗೆ ಮಹಜರನ್ನು ಕೂಡ ನಡೆಸಲಾಗಿರುವಂತದ್ದು. ತಡರಾತ್ರಿ 2 ಗಂಟೆವರೆಗೂ ಕೂಡ ಈ ಒಂದು ಮಹಜರು ನಡೆದಿದೆಯಂತೆ. ಸದ್ಯಕ್ಕೆ 2 ಗಂಟೆಯಿಂದ
ಈ ಒಂದು ಮಹಜರು ಪ್ರಕ್ರಿಯೆ ನಡೆದಿದೆ. ಇಲ್ಲೂ ಕೂಡ ಕೆಲವೊಂದು ಎವಿಡೆನ್ಸ್ಗಳನ್ನು ಕೂಡ ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಈ ಬುರ್ಡೆ ಗ್ಯಾಂಗ್ ಕಂಪ್ಲೀಟ್ ಆಗಿ ಏನೆಲ್ಲ ಪ್ಲಾನ್ ಮಾಡಿತ್ತು, ಯಾರೆಲ್ಲ ಮೀಟ್ ಆಗಿದ್ರು, ಯಾಕಂತಂದ್ರೆ ಗಿರೀಶ್ ಮೊಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಈ ಬುರ್ಡೆ ಮ್ಯಾನ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅದರ ಮುಂದುವರಿದ ಭಾಗವಾಗಿ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ಬುರ್ಡೆ ಮ್ಯಾನೆ ಸ್ವತಃ ಹೇಳ್ಕೊಂಡಿದ್ದಾನೆ, ನನಗೆ ಇಂತಿಷ್ಟು ಹಣವನ್ನ ಕೊಟ್ಟು ಈ ರೀತಿಯಾಗಿ ವರ್ತಿಸಿ ಅಂತ ಹೇಳಿದ್ರು, ಹೀಗಾಗಿನೇ ನಾನು ಈ ರೀತಿ ಮಾಡಿದೆ ಅನ್ನೋ ಒಂದು ಆಂಗಲ್ ಅಲ್ಲಿ. ಹೀಗಾಗಿ ಅಧಿಕಾರಿಗಳು ಕೂಡ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಹೀಗೆಯೇ ಇನ್ನೂ ಕೆಲವಾರು ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿ ಮೀಟ್ ಆಗಿರುವಂತದ್ದು, ಈ ಬುರ್ಡೆ ಮ್ಯಾನ್ ಓಡಾಡಿರುವಂತದ್ದು ಎಲ್ಲದೂ ಕೂಡ ಇದೆ. ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಮಹಜರು ಮಾಡೋ ಪ್ರಕ್ರಿಯೆಯನ್ನ SIT ಅಧಿಕಾರಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತಹ ಎವಿಡೆನ್ಸ್ಗಳು, ಸಾಕ್ಷ್ಯಾಧಾರಗಳು ಮತ್ತು CCTV ಫುಟೇಜಸ್ ಏನಾರ ಇತ್ತು ಅಂದ್ರೆ ಅದನ್ನು ಕೂಡ ವಶಪಡಿಸಿಕೊಂಡು ಮುಂದಿನ ಸಾಕ್ಷ್ಯಾಧಾರಗಳನ್ನಾಗಿ ಅವುಗಳನ್ನು ಕೂಡ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ಇವತ್ತೂ ಕೂಡ ಈ ಬುರ್ಡೆ ಮ್ಯಾನ್ ಸ್ಥಳ ಮಹಜರು ಕೆಲಸ ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಎಸ್ ವಿಶ್ವನಾಥ್, ಇನ್ನು ನಿನ್ನೆ ಜಯಂತ್ ಮನೆಯಲ್ಲಿ ಮಹಜರು ಮಾಡ್ಬೇಕಾದ್ರೆ ಏನಾದ್ರೂ ವಸ್ತುಗಳನ್ನ ವಶಪಡಿಸ್ಕೊಂಡ್ರ ಹೇಗೆ ಅಂತ? ನಿನ್ನೆ ಜಯಂತ್ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಜಯಂತ್ ಯಾರ ಜೊತೆ ಹೆಚ್ಚಾಗಿ ಕಮ್ಯುನಿಕೇಟ್ ಮಾಡಿದ್ದ ಮತ್ತು ಈ ಬುರ್ಡೆ ಮ್ಯಾನ್ ಆಗಿರಬಹುದು ಮತ್ತು ಗಿರೀಶ್ ಮೊಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿ, ಸುಜಾತಾ ಭಟ್ಟು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ದೊರಕಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂತಂದ್ರೆ ಚಿನ್ನಯ್ಯ ಜಯಂತ್ ಬಳಿ ಏನೆಲ್ಲ ಮಾತನಾಡಿದ್ದಾನೆ ಮತ್ತು ಯಾಕೆ ಎಲ್ಲಿಗೆ ಬಂದಿದ್ದ ಅನ್ನೋದನ್ನ ಸ್ವತಃ ಜಯಂತ್ ಹೇಳಿಕೊಂಡಿದ್ದ ಮತ್ತು ಬುರ್ಡೆಯನ್ನ ಆತನೇ ತೆಗೆದುಕೊಂಡು ಬಂದಿದ್ದ ಅಂತ. ಆದ್ರೆ ಜಯಂತ್ ಮನೆಯಿಂದಲೇ ಕೂಡ ಈತ ಬುರ್ಡೆಯನ್ನ ತೆಗೆದುಕೊಂಡು ಹೋಗಿದ್ದ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಜಯಂತ್ ಮನೆಯಲ್ಲಿ ಕಂಪ್ಲೀಟ್ ಆಗಿ ಶೋಧವನ್ನ ಮಾಡಲಾಗಿದೆ. ಅಲ್ಲಿ ಏನಾದ್ರೂ ಸ್ಕೆಲಿಟನ್ಸ್ ಪತ್ತೆ ಆಗಿತ್ತ ಮತ್ತು ಅಲ್ಲಿ ಏನಾದ್ರೂ ಸ್ಕೆಲಿಟನ್ ಗಳನ್ನ ಇಡಲಾಗಿದೆಯಾ ಮತ್ತು ತಲೆಬುರುಡೆ ಇಡಲಾಗಿದೆಯಾ ಮತ್ತು ಬೇರೆ ಎಲ್ಲ ವಸ್ತುಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಸ್ತುಗಳಿದೆ ಅವೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಜಯಂತ್ ಮೊಬೈಲ್ ಅನ್ನ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಏನಾದ್ರೂ ವಾಟ್ಸ್ಆಪ್ ಗ್ರೂಪ್ ಇವರು ಮಾಡ್ಕೊಂಡಿದ್ರ ಅಥವಾ ನಿರಂತರವಾಗಿ ಸಂಪರ್ಕದಲ್ಲಿದ್ರ, ಯಾರ ಜೊತೆ ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅನ್ನೋ ಆಂಗಲ್ ನಲ್ಲೂ ಕೂಡ ಕಂಪ್ಲೀಟ್ ಆಗಿ ತನಿಖೆಯನ್ನ ಅಧಿಕಾರಿಗಳೇ ನಡೆಸಿರುವಂತದ್ದು. ಮಹಜರು ಪ್ರಕ್ರಿಯೆ ಸಮಯದಲ್ಲಿ ಏನೆಲ್ಲ ವಸ್ತುಗಳನ್ನ ಸಿಕ್ಕಿದೆಯೋ ಅಂದ್ರೆ ಅನುಮಾನಾಸ್ಪದ ವಸ್ತುಗಳು ಏನಾದರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಇದ್ರಿಂದ ಕ್ರೈಮ್ ಸೀನ್ ಅಂತಂದ್ರೆ ಸೋಕೋ ಟೀಮ್ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ವಸ್ತುಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಲಾಗುತ್ತೆ ಮತ್ತು ಈ ಬುರ್ಡೆ ಮ್ಯಾನ್ ಏನಾದ್ರೂ ಕೂಡ ಅಲ್ಲಿ ಯಾವ್ದಾರ ವಸ್ತುಗಳನ್ನ ಇಟ್ಟಿದ್ನ ಮತ್ತು ಈ ಜಯಂತ್ ಏನಾದ್ರೂ ವಸ್ತುಗಳನ್ನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅದು ಎಲ್ಲಿಂದ ಬಂತು ಅನ್ನೋ ಆಂಗಲ್ ಅನ್ನು ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ಜಯಂತ್ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಆದ್ರೆ ಯಾವ್ದು ವಸ್ತು ಅನ್ನೋದು ಆದ್ರೆ ಮೊಬೈಲ್ ಬಗ್ಗೆ ಪಕ್ಕಾ ಕನ್ಫರ್ಮೇಶನ್ ಇದೆ. ಆದ್ರೆ ಬೇರೆಲ್ಲ ವಸ್ತುಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.